ನಮಸ್ಕಾರ. ಎಲ್ಲರೂ ಆರಾಮಲ್ಲ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಪ್ರತಿನಿತ್ಯ ನಮಗಿಷ್ಟ ಆಗುವಂತಹ ಕೆಲಸಗಳನ್ನು ಒಂದು 10 ನಿಮಿಷನಾದರೂ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ಖುಷಿ, ನೆಮ್ಮದಿ, ನಿರಾಳತೆ ಅಂತ ಅನಿಸುತ್ತೆ ಅಲ್ವಾ? ಇಡೀ ದಿನ ನಮಗೋಸ್ಕರ ದುಡಿಯುವಂತಹ ದೇಹಕ್ಕೆ, ಮನಸ್ಸಿಗೆ ಅವುಗಳಿಗೆ ಖುಷಿ ಕೊಡುವಂತಹ ಕೆಲಸಗಳನ್ನು ಒಂದು 10 ನಿಮಿಷ ಮಾಡೋದು ನಮ್ಮ ಮುಖ್ಯ ಕರ್ತವ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಬಾಳೆಹಣ್ಣಿನ ಸುಟ್ಟವನ್ನು ಹೇಗೆ ಮಾಡೋದು ಅಂತ ನೋಡೋಣ, ಆಯಿತಾ? ಬಾಳೆಹಣ್ಣಿನ ಸುಟ್ಟಾವು ಮಾಡೋದಕ್ಕೆ ನಾನಿಲ್ಲಿ ಒಂದು 30ರಿಂದ 40 ಚಿಕ್ಕ ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ನೀಟಾಗಿ ಇದ್ರದ್ದು ಸಿಪ್ಪೆನೆಲ್ಲ ಸುಲಿದ್ಬಿಟ್ಟು ಇದಕ್ಕೆ 1 ತೆಂಗಿನಕಾಯಿಯಷ್ಟು ಕಾಯಿ ತುರಿಯನ್ನು ಬಳಸ್ಕೊಂಡಿದ್ದೀನಿ. ಫಸ್ಟು ಈ ಸಿಪ್ಪೆ ತೆಗೆದಿರುವಂತಹ ಬಾಳೆಹಣ್ಣಿನ ಜೊತೆಗೆ ಕಾಯಿ ತುರಿಯನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಿಮಗೆ ಸ್ವೀಟ್ ಎಷ್ಟು ಪ್ರಮಾಣದಲ್ಲಿ ಬೇಕು ಅದಕ್ಕೆ ಬೆಲ್ಲ ಅಥವಾ ಸಕ್ಕರೆನ ಬಳಸ್ಕೋಬೋದು. ಹಾಗೆ ನಿಮಗೆ ಬೇಕು ಅಂತಂದರೆ ಏಲಕ್ಕಿ ಅಥವಾ ಬಿಳಿ ಎಳ್ಳನ್ನು ಇದ್ರ ಜೊತೆ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಖಾರ ಬೇಕು ಅಂತ ಅಂದರೆ ಒಂದು 5 ಮೆಣಸಿನಕಾಳನ್ನು ಕುಟ್ಟಿ ಪುಡಿ ಮಾಡಿ ಇದರೊಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು. ನೆಕ್ಸ್ಟು ರುಬ್ಕೊಂಡಿರುವಂತಹ ಬಾಳೆಹಣ್ಣಿಗೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಬಳಸ್ಕೊತಾ ಇದ್ದೀನಿ. ನೀವು ರವೆಯಲ್ಲೂ ಕೂಡ ಮಾಡ್ಬೋದು. ರವೆಗೆ ಕಂಪೇರ್ ಮಾಡಿದರೆ ನನಗೆ ಅಕ್ಕಿ ಹಿಟ್ಟಲ್ಲಿ ಸುಟಾವ್ ಮಾಡಿದಾಗ ಟೇಸ್ಟಿ ಅಂತ ಅನ್ನಿಸ್ತು. ನೆಕ್ಸ್ಟು ಅಕ್ಕಿ ಹಿಟ್ಟನ್ನು ದಪ್ಪ ಪ್ರಮಾಣದಲ್ಲಿ ಕಲಿಸ್ಬಿಟ್ಟು ಸಣ್ಣ ಸಣ್ಣ ಉಂಡೆ ಹಾಗೆ ಮಾಡಿ ಕಾದ ಎಣ್ಣೆಯಲ್ಲಿ ಕರೆದ್ರೆ ಆಯಿತು. ಇದು ಸ್ವಲ್ಪ ಆರೆಂಜ್ ಕಲರಿಗೆ ಅಥವಾ ಲೈಟಾಗಿ ಕಾಫಿ ಕಲರಿಗೆ ಟರ್ನ್ ಆಗಿದ್ದೆ ಎಣ್ಣೆಯಿಂದ ತೆಗೆದ್ರೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಪ್ರಮಾಣದಲ್ಲಿ ಗಟ್ಟಿ ಕೂಡ ಆಗುತ್ತೆ ತಿನ್ನೋದಕ್ಕೆ. ಇದು ಆಗಿತ್ತು ಬಾಳೆಹಣ್ಣಿನ ಸುಟಾವು ಮಾಡುವಂತಹ ಸರಳವಾದ ವಿಧಾನ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಬಾಳೆಹಣ್ಣನ್ನು ಸಮ್ಟೈಮ್ಸು ತುಂಬ ಮನೇಲಿದ್ದಾಗ ವೇಸ್ಟಾಗಿ ಹೋಗುತ್ತೆ. ಅದ್ರ ಬದಲು ಈ ಥರ ಏನಾದರೂ ತಿಂಡಿ ಮಾಡ್ಕೊಂಡು ತಿಂದಾಗ ಬಾಯಿಗೂ ಕೂಡ ರುಚಿ ಅಂತ ಅನಿಸುತ್ತೆ. ಸಂಜೆ ಟೀ ಜೊತೆಗೆ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಕೊನೆಗೊಂದು ಮಾತು, ಓದಿದರೆ ಪುಸ್ತಕ ಆಗುವುದು ಶುದ್ಧ ಮಸ್ತಕ, ಸಾಧ್ಯವಾದರೆ ಮಾಡಬೇಕು ಸಜ್ಜನರ ಸಂಗ, ಕತ್ತಿಯ ಮೇಲೆ ಕುತ್ತಿಗೆ ಇಟ್ಟಂತೆ ದುರ್ಜನರ ಸಂಗ. ನಿಜ ಅಲ್ವಾ? ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.